ಅಯೋಧ್ಯೆಯ ಬಾಲರಾಮನ ಮೂರ್ತಿಗೆ ಮೈಸೂರಿನ ಕಲ್ಲು ಈಗ ಬಳಕೆ ಆಗ್ತಾ ಇದೆ. ಇನ್ನೊಂದು ಅದ್ಭುತ ಅಲ್ವಾ? ಅದಕ್ಕೆ ಪ್ರತಿ ಬಾರಿಯೂ ಕೂಡ ಹೇಳೋದೇನು ಅಂದ್ರೆ ದೇಶದಲ್ಲಿ ಎಲ್ಲೇ ಏನೇನಾಡಲಿ ಅದರ ಕರ್ನಾಟಕದ ಒಂದು ಲಿಂಕ್ ಇದ್ದೇ ಇರುತ್ತೆ ಅಂತ ಹೇಳಿ. ರಾಮನ ಮೂರ್ತಿ ಕೆತ್ತನೆಗೆ ಪ್ರಶಸ್ತವಾಗಿರುವಂತ ಕೃಷ್ಣ ಶಿಲೆ ಈಗ ಮೈಸೂರಿನ ಹಾರೋಹಳ್ಳಿಯ ರಾಮದಾಸ್ ಎಂಬುವರ ಜಮೀನಿನಲ್ಲಿ ಕಲ್ಲು ಸಿಕ್ಕಿರೋದು. ಜಮೀನು ಗುತ್ತಿಗೆಯನ್ನ ಪಡೆದಿದ್ರು ಶ್ರೀನಿವಾಸರನ್ನ ಸಂಪರ್ಕ ಮಾಡಿದ್ರು ಸುರೇಂದ್ರ ವಿಶ್ವಕರ್ಮ ಅವರು. ಮನೆಯ ಬಡಿಗೇರ್ ಎಂಬುವರಿಂದ ಮೂರ್ತಿಗೆ ಈಗ ಕಲ್ಲು ಪರೀಕ್ಷೆಯನ್ನ ಕೂಡ ಮಾಡಿದ್ದಾರೆ. ನಂತರ ಅಯೋಧ್ಯೆ ಗುರುಗಳ ಸಮ್ಮುಖದಲ್ಲಿ ಕಲ್ಲು ಅಂತಿಮ ಆಯ್ಕೆ ಕೂಡ ಆಗಲಿದೆ. ಈ ಕಲ್ಲು ಬೇಕಾ ಬೇಡವಾ ಅಂತ ಹೇಳಿ. ರಾಮದಾಸ್ ಜಮೀನಿನಲ್ಲಿ 10 ಅಡಿ ಆಳದಲ್ಲಿ ತೆಗೆಯಲಾಗಿರುವಂತಹ ಕಲ್ಲು ಇದು. ಅದರ ಪರಿಶೀಲನೆಯನ್ನ ಈಗಾಗಲೇ ಮಾಡಿದ್ದಾರೆ. ಆ ಕಲ್ಲನ್ನ ನೋಡ್ತಾ ಇದ್ದೀರಾ. ಅದನ್ನ ನೋಡಿ ಅರ್ಚಕರನ್ನ ಕೇಳುತ್ತಾರೆ ಈ ಕಲ್ಲು ಏನು ಅಂತ ಹೇಳಿ. ಮೂರ್ತಿಗೆ ಎಲ್ಲಾ ಕಲ್ಲುಗಳು ಕೂಡ ಬರೋದಿಲ್ಲ. ಕೆತ್ತನೆಗೆ ಕೆಲವೊಂದಿಷ್ಟು ಕಲ್ಲುಗಳು ಮಾತ್ರ ಉಪಯೋಗಕ್ಕೆ ಬರುತ್ತೆ. ಕಾರಣ ಉಳಿಪೆಟ್ಟು ತಿನ್ನಬೇಕಾದ್ರೆ ಆ ಕಲ್ಲು ಕೂಡ ಅದಕ್ಕೆ ತಕ್ಕಂಗೆ ಸ್ಪಂದಿಸಬೇಕಾಗತ್ತೆ. ಇಲ್ಲಾಂದ್ರೆ ಸೀಳಿ ಹೋಗುತ್ತೆ, ಒಡೆದು ಹೋಗುತ್ತೆ, ವಿಗ್ರಹ ವಿಘ್ನ ಆಗಿ ಹೋಗುತ್ತೆ. ಹಾಗಾಗಿ ಕೆಲವು ಕಲ್ಲುಗಳು ಮಾತ್ರ ಇರುತ್ತೆ. ಅದನ್ನ ಪರೀಕ್ಷೆಯನ್ನ ಮಾಡಬೇಕಾಗತ್ತೆ ಯಾರು ಶಿಲ್ಪಿಗಳಿರ್ತಾರೆ ಅವರು. ಅದೇ ಕೆಲಸವನ್ನ ಈಗ ಅಲ್ಲಿ ಮನೆಯ ಬಡಿಗೇರವರು ಮಾಡಿದ್ದಾರೆ. ಈಗ ಈ ನಿಟ್ಟಿನಲ್ಲಿ ಈಗ ಕಲ್ಲನ್ನ ಕೂಡ ತೆಗೆದುಕೊಂಡಿದ್ದಾರೆ. ಈ ಕಲ್ಲಿನ ಮೂರ್ತಿಯನ್ನ ಮಾಡಬೇಕಾ ಮಾಡಬಾರ್ದು ಈಗ ಅರ್ಚಕರು ಹೇಳಬೇಕಲ್ವಾ ಅಲ್ಲಿ. ರಾಮನ ಮೂರ್ತಿ ಕೆತ್ತನೆಗೆ ಪ್ರಶಸ್ತವಾಗಿರುವಂತಹ ಕಲ್ಲು ಕೃಷ್ಣ ಶಿಲೆ ಅಂತ ಹೇಳಿ. ಈ ಹಾರೋಹಳ್ಳಿಯಲ್ಲಿದೆ. ಮೈಸೂರಿನ ಹಾರೋಹಳ್ಳಿಯ ರಾಮದಾಸ್ ಅನ್ನೋರು ಜಮೀನಲ್ಲಿ ಸಿಕ್ಕಿರೋದು. ಅದನ್ನ ಗುತ್ತಿಗೆಯನ್ನ ಶ್ರೀನಿವಾಸ್ ಅವರು ಪಡ್ಕೊಂಡಿದ್ದಾರೆ. ಬಟ್ ಅವರನ್ನು ಕೂಡ ಸುರೇಂದ್ರ ವಿಶ್ವಕರ್ಮ ಅನ್ನೋರು ಸಂಪರ್ಕ ಮಾಡಿ ಪರೀಕ್ಷೆ ಕೂಡ ಎಲ್ಲ ಮಾಡಿದ್ದಾರೆ. ಕಲ್ಲು ಮೂರ್ತಿ ಕೆತ್ತನೆಗೆ ಸರಿಯಾಗಿದೆ. ಬಟ್ ಅದು ಬೇಕಾ ಬೇಡವಾ ಅನ್ನೋದನ್ನ ಅಯೋಧ್ಯೆಯ ಗುರುಗಳ ಸಮ್ಮುಖದಲ್ಲಿ ಆಯ್ಕೆಯನ್ನ ಮಾಡಿಕೊಳ್ತಾರೆ. ಕಾರಣ ಕೆಲವರು ಮೂರ್ತಿಯನ್ನ ಕೆತ್ತನೆ ಮಾಡಬೇಕಾದ್ರೆ ರಾಜಸ್ಥಾನದಲ್ಲಿರುವಂಥದ್ದನ್ನ ಯೂಸ್ ಮಾಡ್ತಾರೆ. ಕೆಲವರು ಈ ಕಡೆಗೆ ನಮ್ಮ ಕಡೆಗೆ ಯೂಸ್ ಮಾಡುವಂಥ ಕೃಷ್ಣಶಿಲೆಯನ್ನ ಬಳಕೆ ಮಾಡ್ತಾರೆ. ಹೀಗೆ ತರಹೇವಾರಿ ಇದೆ. ಗುಜರಾತ್ನಿಂದ ಸಿಗುವಂಥದ್ದಿದೆ, ಗುಜರಾತ್ನಲ್ಲೂ ಕೂಡ ಸಿಗುತ್ತೆ, ಅದನ್ನು ಕೂಡ ಬಳಕೆ ಮಾಡಿಕೊಳ್ತಾರೆ. ಕೆಲವು ಕಲ್ಲುಗಳನ್ನ ಮಾತ್ರ ಈ ಕೆತ್ತನೆಗೆ ಬಳಕೆಯನ್ನ ಮಾಡ್ಕೊಳ್ತಾರೆ. ಕಪ್ಪು ಕಲೆ, ಬಿಳಿ ಕಲೆ, ಈ ರೀತಿಯ ಕಲ್ಲುಗಳು ಇದಾವೆ.